ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಪ್ರಪಂಚದಾದ್ಯಂತ ಯೋಗವನ್ನ ಪರಿಚಯಿಸಿದ ದೇಶ ಭಾರತ. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಪ್ರಸ್ತುತ ಯೋಗದ ಕುರಿತು ಇರುವ ಕಲ್ಪನೆಗಳನ್ನ ಮೀರಿದ ಧ್ಯಾನ, ಆಸನ ಸ್ಥಿತಿಯೇ ಪುರಾತನ ಯೋಗವಾಗಿತ್ತು. ಹಾಗಿದ್ರೆ ಭಾರತದಲ್ಲಿ ಯೋಗ ಹುಟ್ಟಿದ್ದು ಯಾವಾಗ ಮತ್ತು ಹೇಗೆ ಎಂಬುದರ ಸಂಕ್ಷಿಪ್ತ ವಿವರಣೆ ಎಲ್ಲಿದೆ ನೋಡಿ. ಯೋಗ ಎಂಬ ಪದವು ಸಂಸ್ಕೃತ ಮೂಲ ಯುಜ್ನಿಂದ ಬಂದಿದೆ. ಇದರರ್ಥ ಸೇರುವುದು ಅಥವಾ ಒಗ್ಗೂಡುವುದು ಅಂತ ಅರ್ಥ. ಯೋಗ ಎಂಬುದು ಮೂಲಭೂತವಾಗಿ ಅತ್ಯಂತ ಸೂಕ್ಷ್ಮವಾದ ವಿಜ್ಞಾನವನ್ನ ಆಧರಿಸಿದ ಆಧ್ಯಾತ್ಮಿಕ ಶಿಸ್ತು. ಇದು ಮನಸ್ಸು ಮತ್ತು ದೇಹದ ನಡುವೆ ಸಾಮರಸ್ಯವನ್ನ ತರುವತ್ತ ಗಮನ ಹರಿಸುತ್ತೆ. ಯೋಗವು ಆರೋಗ್ಯಕರ ಜೀವನದ ಕಲೆ ಮತ್ತು ವಿಜ್ಞಾನವಾಗಿದೆ. ಯೋಗ ಸಿದ್ಧಾಂತದ ಪ್ರಕಾರ ಯೋಗವು ಧರ್ಮಗಳು ಮತ್ತು ನಾಗರಿಕತೆ ವ್ಯವಸ್ಥೆಗಳು ಹುಟ್ಟುವ ಮೊದಲೇ ಹುಟ್ಟಿಕೊಂಡಿದೆ. ಯೋಗ ಸಿದ್ಧಾಂತದಲ್ಲಿ ಶಿವನನ್ನ ಆದಿಯೋಗಿ ಅಥವಾ ಮೊದಲ ಗುರು, ಆದಿಗುರು ಎಂದು ನೋಡಲಾಗುತ್ತೆ. ಯುಗಗಳ ಹಿಂದೆ ಹಿಮಾಲಯದ ಕಾಂತಿ ಸರೋವರದ ದಡದಲ್ಲಿ ಆದಿಯೋಗಿ ತನ್ನ ಆಳವಾದ ಜ್ಞಾನವನ್ನ ಸಪ್ತ ಋಷಿಗಳು ಅಂದ್ರೆ 7 ಋಷಿಗಳಿಗೆ ನೀಡಿದ್ದರು. ಈ ಶಕ್ತಿಶಾಲಿ ಯೋಗ ವಿಜ್ಞಾನವನ್ನ ಋಷಿಗಳು ಏಷ್ಯಾ, ಮಧ್ಯಪ್ರಾಚ್ಯ, ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಿಗೆ ಕೊಂಡೊಯ್ದರು. ಆದಾಗ್ಯೂ ಯೋಗ ವ್ಯವಸ್ಥೆಯು ತನ್ನ ಪೂರ್ಣ ಅಭಿವ್ಯಕ್ತಿಯನ್ನ ಹೊಂದಿರುವುದು ಭಾರತದಲ್ಲಿಯೇ ಎಂದು ಹೇಳಲಾಗುತ್ತೆ. ಯೋಗಾಭ್ಯಾಸವು 5000 ವರ್ಷಗಳ ಹಿಂದೆ ಉತ್ತರ ಭಾರತದ ಸಿಂಧೂ ಸರಸ್ವತಿ ನಾಗರಿಕತೆಯ ಸಮಯದಲ್ಲಿ ಪ್ರಾರಂಭ ಆಯಿತು. ಇದಕ್ಕೆ ಪುರಾವೆಯಾಗಿ 2700 BCಯಷ್ಟು ಹಿಂದಿನ ಸಿಂಧೂ ಸರಸ್ವತಿ ಕಣಿವೆ ನಾಗರಿಕತೆಯಲ್ಲಿ ಯೋಗ ಸಾಧನೆ ಮಾಡ್ತಾ ಇದ್ದ ಜನರ ಪಳೆಯುಳಿಕೆಗಳು ಕಂಡುಬಂದಿವೆ. ಅಷ್ಟೇ ಅಲ್ಲದೆ ಯೋಗದ ಕುರಿತು ಮೊದಲು ಋಗ್ವೇದದಲ್ಲೂ ಉಲ್ಲೇಖಿಸಲಾಗಿದೆ. ಪುರಾತನ ಕಾಲದಲ್ಲಿ ಯೋಗ ವೈದಿಕ ಪುರೋಹಿತರಾದ ಬ್ರಾಹ್ಮಣರು ಬಳಸ್ತಾ ಇದ್ದ ಆಚರಣೆಗಳು, ಮಂತ್ರಗಳು ಮತ್ತು ಹಾಡುಗಳನ್ನ ಒಳಗೊಂಡಿರುವ ಪಠ್ಯಗಳ ಸಂಗ್ರಹವಾಗಿತ್ತು. ಇನ್ನು ಮಹರ್ಷಿ ಪತಂಜಲಿ ಅವರು ಯೋಗದ ಪಿತಾಮಹ ಎಂದು ಹೇಳಲಾಗುತ್ತೆ. ತಮ್ಮ ಯೋಗ ಸೂತ್ರಗಳಲ್ಲಿ ಯೋಗದ ಅರ್ಥ ಮತ್ತು ಅದರ ಹಿಂದಿನ ನಿಜವಾದ ಉದ್ದೇಶವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ವಿವರಿಸಿದ ಮೊದಲ ಯೋಗಿ ಇವರು. ಮಹರ್ಷಿ ಪತಂಜಲಿ ಸುಮಾರು 200 BCಯಿಂದ 200 ADಯಲ್ಲಿ ವಾಸಿಸ್ತಾ ಇದ್ರು. ಇವರು ಒಬ್ಬ ಹಿಂದೂ ವಿದ್ವಾಂಸ, ತತ್ವಜ್ಞಾನಿ ಮತ್ತು ಶಿಕ್ಷಕರಾಗಿದ್ರು. ಪತಂಜಲಿ ತಮ್ಮ ಸಂಸ್ಕೃತಿಯ ಯೋಗ ಸಂಪ್ರದಾಯವನ್ನ ಹೆಚ್ಚು ಸಂಘಟಿತ ಅಭ್ಯಾಸ ಮತ್ತು ನಂಬಿಕೆಯಾಗಿ ರೂಪಿಸಿದ್ದಾರೆ. ಇವರಿಂದ ಭಾರತ ಮೂಲದ ಯೋಗ ಸಾಧನೆಯು ವಿಶ್ವದಾದ್ಯಂತ ಪ್ರಚಾರಗೊಂಡಿದೆ. ಪ್ರಾಚೀನ ಯುಗ, ಮಧ್ಯಯುಗದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಯೋಗವನ್ನ ಅನೇಕ ಮಹರ್ಷಿಗಳು, ಶಿಕ್ಷಕರು ತಮ್ಮ ಮುಂದಿನ ಪೀಳಿಗೆಗೆ ಬೋಧಿಸಿದ್ದಾರೆ. ವಿಶೇಷವಾಗಿ ಆಧುನಿಕ ಕಾಲದಲ್ಲಿ ಮಹಾನ್ ಯೋಗಾಚಾರ್ಯರು ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸ, ಯೋಗಾನಂದ, ವಿವೇಕಾನಂದರು ಮುಂತಾದವರು ರಾಜಯೋಗದ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ. ಯೋಗವು ದೇಶ ವಿದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದ್ರೂ ಈ ಆಧುನಿಕ ಕಾಲದಲ್ಲಿ ಯೋಗದ ಮೂಲ ಸ್ವರೂಪ ಕಂಡುಬರ್ತಿಲ್ಲ. ಇತ್ತೀಚೆಗೆ ಯೋಗವನ್ನ ಸಾಮಾನ್ಯವಾಗಿ ಆರೋಗ್ಯ ಮತ್ತು ಫಿಟ್ನೆಸ್ಗಾಗಿ ಚಿಕಿತ್ಸೆ ಅಥವಾ ವ್ಯಾಯಾಮ ವ್ಯವಸ್ಥೆ ಎಂದು ತಿಳಿದುಕೊಳ್ಳಲಾಗಿದೆ. ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನೈಸರ್ಗಿಕವಾಗಿ ಪರಿಣಾಮ ಬೀರಿದ್ರೂ ಯೋಗದ ನಿಜವಾದ ಗುರಿ ಇದನ್ನೆಲ್ಲ ಮೀರಿತು. ಅದರಲ್ಲೂ ಪ್ರಸ್ತುತ ಯೋಗ ಅಭ್ಯಾಸವು ಧ್ಯಾನ, ಹಠ ಯೋಗ ಮತ್ತು ಆಸನಗಳಿಗೆ ಸೀಮಿತ ಆಗಿದೆ. ಆದರೆ ಮೂಲಭೂತವಾಗಿ ಹಠಯೋಗ ಎಂಬುದು ದೇಹ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ಉಳಿಸಿಕೊಳ್ಳಲು ಮಾಡುವ ಪೂರ್ವ ಸಿದ್ಧತಾ ಪ್ರಕ್ರಿಯೆಯಾಗಿದೆ. ಇದು ದೇಹದಿಂದ ಪ್ರಾರಂಭವಾಗಿ ನಂತರ ಉಸಿರಾಟ, ಮನಸ್ಸು ಮತ್ತು ಆಂತರಿಕ ಆತ್ಮವನ್ನ ನಿಯಂತ್ರಿಸುತ್ತೆ. ಇನ್ನು ಪ್ರಮುಖವಾಗಿ ಯೋಗದಲ್ಲಿರುವ 8 ಅಂಗಗಳ ಕುರಿತು ತಿಳಿದುಕೊಳ್ಳುವುದಾದ್ರೆ, ಮೊದಲನೆಯದು ಯಮ ಅಂದ್ರೆ ನೈತಿಕ ತತ್ವಗಳು, ಎರಡನೆಯದಾಗಿ ನಿಯಮ, ಇದು ಸ್ವಯಂ ಶಿಸ್ತಾಗಿದೆ, ಮೂರನೆಯದು ಆಸನಗಳು ಅಂದ್ರೆ ದೈಹಿಕ ಭಂಗಿಗಳಾಗಿವೆ, ನಾಲ್ಕನೆಯದಾಗಿ ಪ್ರಾಣಾಯಾಮ, ಇದರಲ್ಲಿ ಉಸಿರಾಟವನ್ನ ನಿಯಂತ್ರಿಸಲಾಗುತ್ತೆ, ಐದನೆಯದು ಪ್ರತ್ಯಾಹಾರ, ಇದು ದೇಹದ ಇಂದ್ರಿಯಗಳನ್ನ ನಿಗ್ರಹಿಸುತ್ತೆ, ಆರನೆಯದಾಗಿ ಧಾರಣ ಅಂದ್ರೆ ಏಕಾಗ್ರತೆ, ಏಳನೆಯದು ಧ್ಯಾನ ಹಾಗೂ ಕೊನೆಯದಾಗಿ ಸಮಾಧಿ ಅಂದ್ರೆ ಜ್ಞಾನೋದಯ ಹೊಂದುವುದು. ಯೋಗದ ಈ 8 ಸಾಧನೆಗಳು ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ಕಾಪಾಡಿ ಸದೃಢಗೊಳಿಸುತ್ತೆ.
ಒಟ್ಟಾರೆ ಯೋಗದ ಇತಿಹಾಸ ಮತ್ತು ಅಭಿವೃದ್ಧಿಯು ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಸಂಪ್ರದಾಯಗಳೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ವೇದಗಳ ಬೇರುಗಳಿಂದ ಹಿಡಿದು ಪತಂಜಲಿಯ ವ್ಯವಸ್ಥಿತ ಬೋಧನೆಗಳು ಮತ್ತು ಇಂದು ಹೊಂದಿರುವ ಜಾಗತಿಕ ಜನಪ್ರಿಯತೆಯವರೆಗೆ ಯೋಗವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನ ಉತ್ತೇಜಿಸುವ ಸಮಗ್ರ ಅಭ್ಯಾಸವಾಗಿ ವಿಕಸನಗೊಳ್ಳುತ್ತಲೇ ಇದೆ. ಭಾರತದಿಂದ ಹಿಡಿದು ಪ್ರಸ್ತುತ ಜಗತ್ತಿನಾದ್ಯಂತ ಯೋಗ ಪ್ರಸಿದ್ಧವಾಗಿರುವುದು ದೇಶದ ಸಂಸ್ಕೃತಿ ಮತ್ತು ಇತಿಹಾಸದ ಹೆಗ್ಗುರುತು ಎಂಬುದೇ ಹೆಮ್ಮೆಯ ವಿಷಯ. ಇದಾಗಿತ್ತು ಈ ಸಂಚಿಕೆಯ ಯೋಗದ ಇತಿಹಾಸ ಮತ್ತು ಮಹತ್ವದ ಸಂಕ್ಷಿಪ್ತ ಮಾಹಿತಿ. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಬರ್ತೇವೆ. ಇದು 1 ಪಾಯಿಂಟ್ ಟಿವಿ.